ರಾಜ್ಯದಲ್ಲಿ ಇಂದು ನಾಳೆ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ರಾಜ್ಯದಲ್ಲಿ ಇಂದು ಹಾಗೆ ನಾಳೆ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇಂದು ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಸೇರಿದಂತೆ ಚಿತ್ರದುರ್ಗ, ವಿಜಯಪುರ, ಬೆಳಗಾವಿ, ಧಾರವಾಡ ಈ ಎಲ್ಲ ಭಾಗಗಳಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಮಳೆ ಆಗುತ್ತೆ ಇವತ್ತು ಹಾಗೆ ನಾಳೆ ಅಂತ. ಚಿತ್ರದುರ್ಗ, ವಿಜಯಪುರ, ಬೆಳಗಾವಿ, ಧಾರವಾಡ ಸೇರಿದಂತೆ ಕೊಪ್ಪಳ, ಹಾವೇರಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಇನ್ನು ಮತ್ತೆ ನಾಳೆ ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೆ ಹಾಸನ, ಕೊಡಗು ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬಹುತೇಕ ಈಗ ಮಳೆ ಆಗಬೇಕಾಗಿತ್ತು. ಜೂನ್ ಆರಂಭದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಹಿಂದೆ ಅನಿರೀಕ್ಷಿತ ಮಳೆಯಾಗಿತ್ತು, ಆಲಿಕಲ್ಲು ಮಳೆಯಾಗಿತ್ತು, ಕೆಲ ಬೆಳೆಗಳಿಗೂ ಕೂಡ ಹಾನಿಯಾಗಿತ್ತು. ಈಗ ಎಕ್ಸ್ಪೆಕ್ಟಿಂಗ್ ಮುಂಗಾರು ಮಳೆ ಆರಂಭವಾದರೆ ಕೃಷಿ ಚಟುವಟಿಕೆಗಳು ಕೂಡ ಗರಿಗೆದರ್ತಾವೆ. ಎಲ್ಲ ರೈತರು ಕೂಡ ಆಕಾಶದತ್ತ ಮುಖ ಮಾಡ್ತಿದ್ದಾರೆ, ಮಳೆ ಬರಲಿ, ಧರೆ ತಂಪಾಗಲಿ ಅಂತ. ಬಟ್ ವರುಣ ಮುನಿಸಿಕೊಂಡಂತೆ ಕಾಣಿಸ್ತಾ ಇದೆ. ಸದ್ಯ ಈಗ ಹವಾಮಾನ ಇಲಾಖೆ ಇಂದು ಹಾಗೆ ನಾಳೆ ಒಂದು ರೀತಿ ಕರಾವಳಿಯ ಒಳಭಾಗದಲ್ಲಿ ಮಳೆ ಆಗತ್ತೆ ಅನ್ನುವಂತಹ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಮಳೆ ಬಂದ್ರೆ ಉತ್ತಮ, ಯಾಕಂತ ಹೇಳಿದ್ರೆ ಕೃಷಿ ಚಟುವಟಿಕೆಗಳಿಗೂ ಕೂಡ ಒಂದು ರೀತಿ ಜೀವ ಕಳೆ ಆಗತ್ತೆ. ಸದ್ಯ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಸೇರಿದಂತೆ ಆ ಭಾಗದ ಬೆಲ್ಟ್ಗಳಲ್ಲಿ ಮಳೆ ಬರುತ್ತೆ ಅನ್ನುವಂಥ ಮಾಹಿತಿಯನ್ನ ಹಂಚಿಕೊಂಡಿದೆ.